ಹುಬ್ಬಳ್ಳಿಯಲ್ಲಿ ಹನುಮ ಜಯಂತಿ ಪ್ರಯುಕ್ತ ಪೊಲೀಸ್ ಕಮಿಷನರ್ ರೇಟ್ ವತಿಯಿಂದ ರೂಟ್ ಮಾರ್ಚ್. ಹುಬ್ಬಳ್ಳಿ ಹನುಮಾನ ಜಯಂತಿ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ರೂಟ್ ಮಾರ್ಚ್ ಮಾಡಿದರು. ನಗರದ ತುಳಜಾ ಭವಾನಿ ದೇವಸ್ಥಾನ, ದುರ್ಗದ ಬೈಲು, ಸಿಬಿಟಿ, ಕಾಳಮ್ಮನ ಅಗಸಿಯಲ್ಲಿ ಸೇರಿದಂತೆ ಮುಖ್ಯ ರಸ್ತೆ ಮೂಲಕ ಪೊಲೀಸ್ ಕಮಿಷನರ್ ರೇಟ್ ರೂಟ್ ಮಾರ್ಚ್ ಮಾಡಿದರು. ಡಿಸಿಪಿಗಳಾದ ರವೀಶ್ ಆರ್, ಶ್ರುತಿ ಎನ್ ಎಸ್ ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಹನುಮಾನ ಜಯಂತಿಯನ್ನ ಶಾಂತ ರೀತಿಯಲ್ಲಿ ಆಚರಣೆ ಮಾಡಿ ಎಂದು ಪೊಲೀಸ್ ಕಮಿಷನರ್ ಎಲ್ಲ ಸಂಘಟನೆಗಳಿಗೆ ಹೇಳಿದರು. ಹುಬ್ಬಳ್ಳಿ ಧಾರವಾಡ ಅವಳಿ ಮಹಾನಗರದ ಪೊಲೀಸ್ ಕಮಿಷನರೇಟ್ ಏನಿದೆ, ಇದರಲ್ಲಿ SSK ಸಮುದಾಯ ಏನಿದೆ, ಭಾಳ ಒಂದು ದೊಡ್ಡ ಸಮುದಾಯ. ಈ ಸಮುದಾಯದ ವತಿಯಿಂದ ನಾಳೆ ಹನುಮ ಜಯಂತಿಯನ್ನು ಒಂದು ಮೆರವಣಿಗೆ ಮತ್ತು ಕಾರ್ಯಕ್ರಮದ ಮುಖಾಂತರ ಮಾಡ್ತಾಯಿದ್ದಾರೆ. ನಾಳೆ ಅಂದರೆ 2ನೇ ತಾರೀಕು ಏಪ್ರಿಲ್ ಸಂಜೆ ಒಂದು 4:30-5 ಗಂಟೆಗೆ ಇದು ಪ್ರಾರಂಭ ಆಗಲಿದೆ. ಎಲ್ಲ ಪಕ್ಷದ ಎಲ್ಲ ವಿವಿಧ ಜಾತಿ ಸಂಘಟನೆಯ ಧಾರ್ಮಿಕ ಮುಖಂಡರನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ. ಮತ್ತು ಕಳೆದ 8 ವರ್ಷಗಳಿಂದ ಅತ್ಯಂತ ಶಾಂತಿಯುತವಾಗಿ ಮಾಡ್ತಾ ಬಂದಿದ್ದಾರೆ. ಈಗ 9ನೇ ವರ್ಷವನ್ನು ನಾಳೆ ಆಚರಣೆ ಮಾಡ್ತಾ ಇದ್ದಾರೆ. ತುಳಜಾ ಭವಾನಿ ದೇವಸ್ಥಾನದ ಹತ್ರ ಪ್ರಾರಂಭ ಆಗಿ ಮೇದಾರೋಣಿ, ಟೌನ್ ಪೊಲೀಸ್ ಸ್ಟೇಷನ್ನು, ದುರ್ಗದ ಬೈಲು, ಕಾಳಮ್ಮನ ಅಗಸಿ, ಮಹಾವೀರ್ ಗಲ್ಲಿ ಸೇರಿದಂತೆ ಇಲ್ಲೇ ತುಳಜಾ ಭವಾನಿ ಸರ್ಕಲಿಗೆ ಬಂದು ಎಂಡ್ ಆಗುತ್ತೆ. ಸುಮಾರು 1.5 ಕಿಲೋಮೀಟ್ರ್ ಮಾರ್ಗ. ಇಂದಿನ ವರ್ಷಗಳಲ್ಲಿ ಒಂದು ವರ್ಷದಲ್ಲಿ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿತ್ತು ಅನ್ನೋದ್ರ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಮತ್ತು ನಿಯೋಜನೆ ಮಾಡಿದ್ವಿ. ಅದರ ಒಂದು ಪೂರ್ವಭಾವಿ ತಯಾರಿಯಾಗಿ ಇವತ್ತು ಒಂದು ರೂಟ್ ಮಾರ್ಚನ್ನು ಮಾಡಿದ್ವಿ. ಸುಮಾರು 300ಕ್ಕೂ ಹೆಚ್ಚು ಸಿಬ್ಬಂದಿ, ಅಧಿಕಾರಿಗಳು, ಸ್ಟ್ರೈಕಿಂಗ್ ಫೋರ್ಸಸ್ ಇವತ್ತು ಸೇರಿದರು. ನಾಳೆ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿ ಈ ಒಂದು ಹನುಮ ಜಯಂತಿ ಏನಿದೆ ಅತ್ಯಂತ ಶಾಂತಿಯುತವಾಗಿ, ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡ್ತಿರೋದ್ರ ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಿಬ್ಬಂದಿ ಇವತ್ತು ನಮ್ಮ ರೂಟ್ ಮಾರ್ಚಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ರೂಟ್ ಮಾರ್ಚಲ್ಲಿ ಇದ್ದರು. ನಾಳೆ ಅಗತ್ಯಕ್ಕೆ ತಕ್ಕಂತೆ ನನ್ನ ಲೆಕ್ಕದಲ್ಲಿ ಸುಮಾರು 700-800ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೊರಗಡೆಯಿಂದ ನಾವು ಹೆಚ್ಚುವರಿಯಾಗಿ KSRP, ಹೋಮ್ ಗಾರ್ಡ್ಸ್ ಎಲ್ಲ ತೊಗೊಂಡಿದ್ದೀವಿ. ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ನಿರಂತರವಾಗಿ SSK ಸಮುದಾಯ ಏನಿದೆ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಅತ್ಯಂತ ಶಾಂತಿಯುತವಾಗಿ, ಶಿಸ್ತುಬದ್ಧವಾಗಿ ಮತ್ತು ವಿಜೃಂಭಣೆಯಿಂದ ಮಾಡಿದೆ. ಈ ಬಾರಿ ಹನುಮ ಜಯಂತಿ ಕೂಡ ಅದೇ ರೀತಿ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ.